ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನನ್ನ ಹೆಸರು ರಯಾನ್. ನಾನು 9ನೇ ತರಗತಿಯಲ್ಲಿ ಓದುತ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಗುರುಗಳೇ ಮತ್ತು ನನ್ನ ಗೆಳೆಯರೇ, ಇಂದು ನಾನು ತಮ್ಮೆಲ್ಲರಿಗೂ ಏಕದೇವ ವಿಶ್ವಾಸದ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ. ಏಕದೇವ ವಿಶ್ವಾಸವು ಇಸ್ಲಾಂ ಧರ್ಮದ ಮೂಲಭೂತ ವಿಶ್ವಾಸವಾಗಿದೆ. ಏಕದೇವ ವಿಶ್ವಾಸದ ತಳೆಯದ ಮೇಲೆ ಇಸ್ಲಾಂ ಧರ್ಮದ ಸೌಧವು ನಿಂತಿದೆ. ಆದುದರಿಂದ ಇಸ್ಲಾಂ ಧರ್ಮದ ಬಗ್ಗೆ ತಿಳಿಯ ಬಯಸುವವರು ಮೊದಲು ಏಕದೇವ ವಿಶ್ವಾಸದ ಕುರಿತು ಸರಿಯಾಗಿ ಅರಿತಿರುವುದು ಅತ್ಯಗತ್ಯ. ಈ ಜಗತ್ತಿನ ಸೃಷ್ಟಿಕರ್ತ ಒಬ್ಬನೇ ಸಮಸ್ತ ವಿಶ್ವಾಸವನ್ನು ಅದರ ಒಳಗೊಂಡಿರುವ ಸಕಲ ಚರಾಚರಗಳನ್ನು ಸೃಷ್ಟಿಸಿದವರನ್ನು ಇತರ ಎಲ್ಲ ಜೀವಜಾಲಗಳನ್ನು ಅವನೇ ಪೋಷಿಸಿ ಬಳಸುತ್ತಿದ್ದಾನೆ. ಲೋಕದ ಒಡೆತನ ಮತ್ತು ಅಧಿಪತ್ಯ ಅವನಿಗೆ ಸೇರಿದೆ. ಆ ಏಕದೇವನನ್ನೇ ಪವಿತ್ರ ಕುರಾನಿನಲ್ಲಿ ಅಲ್ಲಾಹ್ ಎಂದು ಕರೆಯಲಾಗಿದೆ. ಜಗತ್ತಿನ ಏಕೈಕ ಸೃಷ್ಟಿಕರ್ತನು, ಪರಿಪಾಲಕರು, ಒಡೆಯನು, ಅಧಿಪತಿಯು ಅಲ್ಲಾಹನೇ ಆಗಿರುವಾಗ ಮನುಷ್ಯನ ಆರಾಧನೆ, ದಸ ಮತ್ತು ಅನುಸರಣೆಗಳು ಆತನಿಗೆ ಸಲ್ಲಬೇಕೆಂಬುದು ಬೇಡಿಕೆಯಾಗಿದೆ. ಅಲ್ಲಾಹ್ ಮುಸ್ಲಿಂ ಅವರ ದೇವರಲ್ಲ. ನಿಜವಾಗಿ ಅಲ್ಲಾಹ್ ಕೇವಲ ಮುಸ್ಲಿಂ ಅವರ ದೇವರಲ್ಲ. ಹಿಂದೂಗಳ ದೇವರಾಗಿರುವಂತೆ, ಯೇಸು ಕ್ರೈಸ್ತರ ದೇವರಾಗಿರುವಂತೆ, ಮಹಾವೀರ್ ಜೈನರ ದೇವರಾಗಿರುವಂತೆ ಅಲ್ಲಾಹ್ ಮುಸ್ಲಿಮರ ದೇವರು ಎಂದು ಕೆಲವರು ಭಾವಿಸಿದ್ದಾರೆ. ಆದರೆ ಪವಿತ್ರ ಕುರಾನ್ ಈ ವಾದವನ್ನು ಸ್ಪಷ್ಟವಾಗಿ ಖಂಡಿಸುತ್ತದೆ. ಅದರ ಪ್ರಥಮ ವಾಕ್ಯವೇ ಅಲ್ಲಾಹನನ್ನು ಈ ರೀತಿ ಪರಿಚಯಿಸುತ್ತದೆ: ಸರ್ವ ಸುತ್ತಿನ ಸರ್ವ ಲೋಕಗಳ ಒಡೆಯನಾದ ಅಲ್ಲಾಹನಿಗೆ ಮೀಸಲು. ಪವಿತ್ರ ಕುರಾನ್ ಕೊನೆಯ ಅಧ್ಯಾಯದಲ್ಲಿ ಅಲ್ಲಾಹನ ಕುರಿತು ಹೀಗೆ ಪ್ರಸ್ತಾಪಿಸಲಾಗಿದೆ: ಹೇಳಿರಿ, ನಾನು ಮನುಷ್ಯನ ಒಡೆಯ ಮತ್ತು ಮನುಷ್ಯನ ಆರಾಧನೆ ಯಾಚಿಸುತ್ತೇನೆ. ಪವಿತ್ರ ಕುರಾನಿನ ಒಂದೇ ಒಂದು ಸೂಕ್ತದಲ್ಲಾಗಲಿ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದೇ ಒಂದು ವಚನದಲ್ಲಿ ಆಗಲಿ ಅಲ್ಲಾಹನನ್ನು ಮುಸ್ಲಿಮರ ದೇವರೆಂದು ಎಲ್ಲೂ ಪ್ರಸ್ತಾಪಿಸಿಲ್ಲ. ಪವಿತ್ರ ಕುರಾನಿನಲ್ಲಿ ಏಕದೇವನ 99 ಗುಣ ನಾಮಗಳನ್ನು ಪ್ರಸ್ತಾಪಿಸಲಾಗಿದೆ. ಇಷ್ಟು ಹೇಳಿ ನನ್ನ ಭಾಷಣ ಮುಗಿಸುತ್ತೇನೆ. ವಾಕಿರ್ ದಾವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.